ಮತ್ತೊಮ್ಮೆ ಎಲ್ಲರಿಗೂ ಎಸ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಸ್ವಾಗತ. ನಿಮಗೆಲ್ಲ ತಿಳಿದಿರುವಂತೆ ಮೆಸ್ಕಾಂ ಫಿಸಿಕಲ್ ಡೇಟ್ ಔಟ್ ಆಗಿದೆ. ಇದರಲ್ಲಿ ಫಿಸಿಕಲ್ಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಬಹುದೊಡ್ಡ ಸಮಸ್ಯೆ ಏನು, ಫಿಸಿಕಲ್ನಲ್ಲಿ ಎದಕ್ಕೆ ನಿಮಗೆ ಕ್ಯಾನ್ಸಲ್ ಮಾಡಿ ಮನೆಗೆ ಕಳಿಸಕತ್ತಾರ ರಿಟರ್ನ್ ಆಗಿ ಅಂತೇಳಿ ಸಂಕ್ಷಿಪ್ತವಾಗಿ ನಾನು ಈ ವಿಡಿಯೋದಲ್ಲಿ ವಿವರಿಸ್ತೀನಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ಚಾನಲ್ನಲ್ಲೂ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ದೊರಕ್ತದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವೇನು ಮಾಡಿರಿ, ಈ ಸೂಚನೆಯನ್ನು ಓದಿರಿ. ಇದು ಮೆಸ್ಕಾಂ ಬಿಡುಗಡೆ ಮಾಡಿರುವಂಥ ಸೂಚನೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವಾಗ ಅಂಕಗಳನ್ನು ತಪ್ಪಾಗಿ ನಮೂದಿಸಿದ್ದಲ್ಲಿ ಮೂಲ ಅಂಕಪಟ್ಟಿಯನ್ನು ಪರಿಶೀಲಿಸಿ ಅಭ್ಯರ್ಥಿಯ ಶೇಕಡಾವಾರು ಅಂಕವನ್ನು ನಿಗದಿಪಡಿಸಿ ವರ್ಗದ ಕೆಟಗರಿ ಕಟ್ ಆಫ್ಗಿಂತ ಹೆಚ್ಚಿದ್ದಲ್ಲಿ ಮಾತ್ರ ಶಕ್ತಿ ಅಂದರೆ ಫಿಸಿಕಲ್ಗೆ ಆಯ್ಕೆ ಮಾಡಲಾಗುವುದು. ಒಂದು ವೇಳೆ ಶೇಕಡಾವಾರು ಅಂಕ ನಿಗದಿಪಡಿಸಿದ ಕಟ್ ಆಫ್ಗಿಂತ ಕಡಿಮೆ ಇದ್ದಲ್ಲಿ ಅಂಥವರನ್ನು ಸಹನಾ ಶಕ್ತಿ ಅಂದರೆ ಫಿಸಿಕಲ್ಗೆ ಪರಿಗಣಿಸಲಾಗುವುದಿಲ್ಲ. ನೇರ ಮತ್ತು ಸಮತಳ ಮೀಸಲಾತಿಯನ್ನು ನೀಡುವ ಮಾಹಿತಿ ತಪ್ಪು ಎಂದು ಕಂಡುಬಂದಲ್ಲಿ ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಏನಪ್ಪ ಅಂತಂದರೆ, ನೀವು ಆನ್ಲೈನ್ನಲ್ಲಿ ಡಾಕ್ಯುಮೆಂಟ್ಸ್ ಫಿಸಿಕಲ್ಗೆ ಆಯ್ಕೆಯಾದ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ಏನು ಅಪ್ಲೋಡ್ ಮಾಡಿರ್ತೀರಿ ಅದೇ ಥರ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರಬೇಕು. ಈಗ ಕೆಲವೊಬ್ರು ಏನು ಮಾಡ್ಯಾರ, ಬೇರೆಯವ್ರದ್ದು ಮಾರ್ಕ್ಸ್ ಕಾರ್ಡನ್ನು ಎಡಿಟ್ ಮಾಡಿ ಅದು ಮಾಡಿ ಇದು ಮಾಡಿ ಹೆಚ್ಚುವರಿ ಅಂಕಗಳನ್ನು ಏನು ಮಾಡ್ಯಾರ ಅವರು ಆನ್ಲೈನಲ್ಲಿ ಅಪ್ಲೋಡ್ ಆದ ಕಾರಣದಿಂದ ಅವ್ರು ಏನು ಸಂಕ್ಷಿಪ್ತ ವಿವರಿಸ ನಿಮ್ಮ ಒರಿಜಿನಲ್ ಫಿಸಿಕಲ್ಗೆ ಅಡ್ಮಿಟ್ ಕಾರ್ಡು ಮತ್ತು ಡಾಕ್ಯುಮೆಂಟ್ಸ್ ಏನು ಮಾರ್ಕ್ಸ್ ಕಾರ್ಡ್ ಹೋಯ್ತಿರಲ್ಲ 10th ಮಾರ್ಕ್ಸ್ ಕಾರ್ಡಲ್ಲಿ ಕಟ್ ಆಫ್ ಎಷ್ಟು ನಿಂತದ ಅದ್ರ ಮೇಲೆ ಇದ್ದಂಥ ಅಭ್ಯರ್ಥಿಗಳಿಗೆ ಅಷ್ಟೇ ಫಿಸಿಕಲ್ಗೆ ಅವರು ಆಯ್ಕೆ ಮಾಡಿ ಫಿಸಿಕಲ್ ನಡೆಸ್ತಾರೆ. ಅದಕ್ಕಿಂತ ಕಡಿಮೆ ಇತ್ತಪ್ಪ ನೀವು ಡುಪ್ಲಿಕೇಟ್ ಹೋಯ್ತಿದ್ರೆ ಯಾವುದೇ ಕಾರಣಕ್ಕೂ ಕಾನೂನು ಕ್ರಮವಾಗಿ ನಿಮಗೆ ಅವ್ರು ಕೈಗೊಳ್ಳೋದು ಅಂತ ಗ್ಯಾರಂಟಿ. ಅದಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ಸಹ ನನ್ನದು ಫಿಸಿಕಲ್ ಆದರೂ ಕೂಡ ಅವರು ನಮಗೆ ಫಿಸಿಕಲ್ ಓಡಿಸಿಲ್ಲ, ಫಿಸಿಕಲ್ ಮಾಡಿಸಿಲ್ಲ ಅಂತೇಳಿ ಹೇಳ್ತಿದ್ರು. ಮೆಸ್ಕಾಂ ಅವರು ಸಂಕ್ಷಿಪ್ತವಾಗಿ ಈ ವಿಷಯದಲ್ಲಿ ಬಹಳ ಕಠಿಣ ಕ್ರಮ ತಗೊಂಡಿದ್ದಾರೆ. ಮತ್ತೊಂದು ವಿಷಯ ಇದರಲ್ಲಿ ನಾನು ತಿಳಿಸ್ತೀನಿ ನೋಡ್ರಿ. ನಿಮಗೆಲ್ಲ ತಿಳಿದಿರುವಂತೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿರ್ಬೋದು, ದಿನಾಂಕ 27/5/2025ರಿಂದ 30/5/2025 ಮಂಗಳೂರು, ಉಡುಪಿ ಮತ್ತು ಶಿವಮೊಗ್ಗದಲ್ಲಿ ಸಹನಾ ಶಕ್ತಿ ಅಂದರೆ ಫಿಸಿಕಲ್ ನಡೆಸಲಾಗುತ್ತದೆ. ಹೌದಾ, ನಿಮಗೆಲ್ಲ ತಿಳಿದಿರಲಿ. ಅದೇ ರೀತಿ 20ನೇ ತಾರೀಕು ಒಳಗಡೆ ಏನು ಮಾಡೋಣ, ಅಡ್ಮಿಟ್ ಕಾರ್ಡು ಬಿಡುಗಡೆ ಮಾಡಲಾಗಿದೆ. ಎಲ್ಲರೂ ಡೌನ್ಲೋಡ್ ಮಾಡ್ಕೊಂತ ನಾನು ತಿಳಿದುಕೊಂಡಿರ್ತೇನೆ. ಮತ್ತು ಇದರಲ್ಲಿ ಸಮಸ್ಯೆ ಏನಾಗಿತ್ತಂದರೆ, ಎಲ್ಲ ವಿದ್ಯಾರ್ಥಿಗಳು ಅಂದರೆ ನಮ್ಮಲ್ಲಿ ಏನು ಮಾಡಿದ್ದಾರೆ, ಫಿಸಿಕಲ್ಗೆ ಆಯ್ಕೆಯಾದ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಾಗ ಎಡಿಟ್ ಮಾಡಿ ಅದು ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರಿ. ಆದ ಕಾರಣದಿಂದ ಕೆಲವೊಬ್ಬರು ಡಾಕ್ಯುಮೆಂಟ್ಸ್ ತೊಗೊಂಡಿಲ್ಲ, ಕ್ಯಾನ್ಸಲ್ ಆಯಿತು, ಪೆಂಡಿಂಗ್ ಆಯಿತು, ಎಲ್ಲರದ್ದು ಸಮಸ್ಯೆ ಆಯಿತು. ಆದ ಕಾರಣದಿಂದ ಇವ್ರು ಏನು ಮಾಡಿದರು, ಫಿಸಿಕಲ್ನ ಅಧಿಸೂಚನೆ ಪ್ರಕಟಿಸಿದರು. ಏನಂತೇಳಿ, ಏನು ಡಾಕ್ಯುಮೆಂಟ್ಸ್ ಒರಿಜಿನಲ್ ತೊಗೊಂಬರ್ತೀವಿ, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಮತ್ತೊಂದಾಗಿರ್ಬೇಕು, ಮಾರ್ಕ್ಸ್ ಕಾರ್ಡಲ್ಲಿ ನೀವು ಆನ್ಲೈನಲ್ಲಿ ಅಂದರೆ ಕಟ್ ಆಫಲ್ಲಿ ಎಷ್ಟು ಕಟ್ ಆಫ್ ನಿಂದಿರ್ಸಿದ, ಉದಾಹರಣೆಗೆ 94 ಅಂತ ತಿಳ್ಕೊಳ್ರಿ, ಅದಕ್ಕಿಂತ ಮೇಲೆ ಇದ್ದಂತಹ ಮಾರ್ಕ್ಸ್ ಕಾರ್ಡು ಅಭ್ಯರ್ಥಿಗಳಿಗೆ ಮಾತ್ರ ಫಿಸಿಕಲ್ ಏನು ಮಾಡ್ತಾರೆ, ಅವರು ನಡೆಸ್ತಾರೆ. ಒಂದು ವೇಳೆ ನಿಮ್ಮದು 94 ಕೆಳಗಡೆ ಇತ್ತಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಅವರು ನಿಮಗೆ ಫಿಸಿಕಲ್ ನಡೆಸೋದಿಲ್ಲ, ಅವರು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ತಾರೆ. ಇದು ಸಂಕ್ಷಿಪ್ತ ತಿಳಿದ ಬಹಳಷ್ಟು ಅಭ್ಯರ್ಥಿಗಳು ಅದನ್ನೇ ಮಾಡಿರಿ, ಮಾರ್ಕ್ಸ್ ಕಾರ್ಡ್ ಎಡಿಟ್ ಮಾಡಿರಿ, ಅಪ್ಲೋಡ್ ಮಾಡಿರಿ. ಮತ್ತು ಡಾಕ್ಯುಮೆಂಟ್ಸು, ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, ಫಿಸಿಕಲ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಅವೆಲ್ಲ ಏನು ಮಾಡಿರಿ, ನೀವು ಎಡಿಟ್ ಮಾಡಿರಿ. ಅರ್ಜೆಂಟಾಗಿ ಎಲ್ಲರೂ ಏನು ಮಾಡಿರಿ, ಎಡಿಟ್ ಮಾಡಿರಿ, ಮತ್ತೊಂದು ಮಾಡಿರಿ, ಎಲ್ಲರೂ ಸಾಧಾರಣ ಮಾಡಿರ್ತೀವಿ. ಎಲ್ಲ ಮಾಹಿತಿ ನಮ್ಗೆ ಭೀ ಸಿಕ್ಕದ. ಆದ ಕಾರಣದಿಂದ ಬಹಳ ಅದು ಒಂದು ವೇಳೆ ಆ ರೀತಿ ಮಾಡಿದ್ದು ನಿಮ್ಮಲ್ಲಿ ಕಂಡು ಬಂದಲ್ಲಿ ಕ್ರಮ ತಗೋದು ಬಹಳ ಗ್ಯಾರಂಟಿ. ಅದಕ್ಕೆ ತಾವುಗಳು ದಯವಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಒಯ್ಯಿರಿ. ಸಮಸ್ಯೆ ಎಲ್ಲರದು ಕ್ಲಿಯರ್ ಇತ್ತಂದರೆ ಯಾರ್ದೇನು ಸಮಸ್ಯೆ ಆಗಿಲ್ಲ. ಒಂದು ವೇಳೆ ಯಾರನ್ನ ಗೋಲ್ಮಾಲ್ ಮಾಡಿದ್ದೀರಿ ಅಂದರೆ ಅವ್ರು ಕಂಡು ಬಂದಲ್ಲಿ ಡೈರೆಕ್ಟಾಗಿ ಫಿಸಿಕಲಿಂದ ಡೈರೆಕ್ಟ್ ನೇರ ಮನೆಗೆ ಬರ್ಬೇಕು. ನೀವು ಏನು ಮಾಡಲು ಸಾಧ್ಯನೇ ಆಗುವುದಿಲ್ಲ. ಇದು ತಿಳಿದಿರಲಿ, ಡೌನ್ಲೋಡ್ ಮಾಡಿಕೊಡಿ. ಆದಷ್ಟು ಬೇಗ 27ರಿಂದ 30 ಅಂದರೆ ಕೇವಲ 3 ದಿನ ಒಳಗಡೆ ಅವ್ರು ಏನು ಮಾಡ್ತಾರೆ, ಫಿಸಿಕಲ್ ಮುಗಿಸ್ತಾರೆ. ಫಿಸಿಕಲ್ ನಿಮಗೆಲ್ಲ ಗೊತ್ತಿರೋದು ಮಹಾತ್ಮ ಗಾಂಧಿ ಜಿಲ್ಲೆ ಕ್ರೀಡಾಂಗಣ, ಅದಲ್ಲ ಎಲ್ಲರಿಗೂ ತಿಳಿದಿರಲಿ. ಆದಷ್ಟು ಬೇಗ 1 ಡೇ ಬಿಫೋರ್ ಹೋಗಿ ಎಲ್ಲರಲ್ಲಿ ಸ್ಟೇ ಇದ್ದು ಎಲ್ಲ ರೀತಿ ಫಿಸಿಕಲ್ ಕಾಂಟ್ಯಾಕ್ಟ್ ಮಾಡಿರಿ, ಯಾವುದೇ ಸಮಸ್ಯೆ ಆಗೋದಿಲ್ಲ. ನಾನು ಅಂತೀನಿ, ಎಲ್ಲ ಡಾಕ್ಯುಮೆಂಟ್ಸ್ ಒಯ್ಯಿರಿ. ಅವರು ಅಲ್ಲೇ ನೇರವಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಕೊತಾರೆ. ಆನ್ಲೈನಲ್ಲಿ ನೀವು ಏನು ಗೋಲ್ಮಾಲ್ ಮಾಡಿರಲ್ಲ ಅದೆಲ್ಲ ಫೇಕ್. ಆದರೆ ಈಗ ಏನು ಮಾಡಿರ್ತಾರೆ ಅವರು, ರಿಯಲ್ ಡಾಕ್ಯುಮೆಂಟ್ಸ್ ಚೆಕ್ ಆಗ್ತದಲ್ಲ, ಇದೇ ಫೈನಲ್ ಇರ್ತದೆ. ಅಲ್ಲಿ ಏನು ಹೆಚ್ಚು ಕಡಿಮೆ ಇತ್ತಪ್ಪ ಅಂತಂದರೆ ನಿಮ್ಮ ಡಾಕ್ಯುಮೆಂಟ್ಸು ಅವ್ರು ಯಾವುದೇ ಕಾರಣಕ್ಕೂ ನಿಮಗೆ ಫಿಸಿಕಲ್ ನಡೆಸೋದಿಲ್ಲ. ಇದಂತೂ ಗ್ಯಾರಂಟಿ. ಆಲ್ರೆಡಿ ಮೆಸ್ಕಾಂ ಅವರು ಸಂಕ್ಷಿಪ್ತವಾಗಿ ವಿವರಣೆ ನೀಡ್ಯಾರ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ತಾವುಗಳು ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಏನು ತಿಳಿಸೀನಿ, ನಿಮ್ಮ ಜಾಬ್ ಆಗೋ ತನಕ, ಮೆರಿಟ್ ಲಿಸ್ಟ್ ಹೆಸರು ಆಗೋ ತನಕ ಅದು ನನ್ನ ಜವಾಬ್ದಾರಿ ಅಂತೇಳಿನಿ. ಇನ್ನು ಯಾರ್ಯಾರು ಹೊಸದಾಗಿ ನೋಡ್ತಿರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಟೆಲಿಗ್ರಾಮ್ ಜಾಯಿನ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ ಅದರಲ್ಲಿ ಕೊಡ್ತೀನಿ.
ಎಲ್ಲರೂ ತಿಳಿಸಿದ್ರೆ ಯಾವಾಗ ಬರ್ತಿತ್ತು, ಫಿಸಿಕಲ್ ನಡೀತೇವೆ ಸರ್ ಅಂತೇಳಿ ಆಲ್ರೆಡಿ ಎಲ್ಲ ನಿಮಗೆಲ್ಲ ತಿಳಿದಂತೆ ಎಲ್ಲ ಜಾಲತಾಣಗಳಲ್ಲಿ ಅಪ್ಡೇಟ್ ಆಗ್ಯದ. ಆದಷ್ಟು ನೀವು ಫಿಸಿಕಲು ಮತ್ತು ಎಲ್ಲ ಡಾಕ್ಯುಮೆಂಟ್ ಜಮಾ ಮಾಡ್ಕೊಳ್ಳಿ, ಬಹಳ ಚೆನ್ನಾಗಿ ಫಿಸಿಕಲ್ ಮಾಡಿರಿ, ಎಲ್ಲರೂ ಪಾಸಾಗಿ ಬರಲಿ, ಆ ದೇವ್ರು ಒಳ್ಳೇದು ಮಾಡಲಿ. ನಾನು ಪದೇ ಹೇಳಕತ್ತೀನಿ, ಯಾವುದೇ ಕಾರಣಕ್ಕೂ ನೀವು ಆನ್ಲೈನ್ನಲ್ಲಿ ಗಡಿಬಿಡಿ ಮಾಡಿ ಅದೇ ಡಾಕ್ಯುಮೆಂಟ್ಸು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ನೀವೇನು ಫಿಸಿಕಲ್ಗೆ ಹೋಯಿದ್ರೆ ಯಾವುದೇ ರೀತಿ ಅವರು ನಿಮಗೆ ಫಿಸಿಕಲ್ ನಡೆಸುವುದಿಲ್ಲ. ಇದು ನಿಮಗೆ ಕ್ಲಿಯರ್ ಆಗಿರಲಿ. ಹೌದಾ, ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ತಿಳಿಸಿದ್ದೀನಿ. ದಯವಿಟ್ಟು ಎಲ್ಲರೂ ಆ ರೀತಿ ಮಾಡಬೇಡಿ ಅಂತ ತಿಳಿಸೋದು ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತೇನೆ.